ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಪ್ರಗತಿಪರ ಹೋರಾಟಗಾರರೇ ಹಾಗೂ ಎಲ್ಲ ನನ್ನ ಆತ್ಮೀಯ ತಾಯಂದಿರೇ, ನಾವೆಲ್ಲ ಸೇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. 45ನೇ ವರ್ಷದ ರೈತ ಹುತಾತ್ಮರ ದಿನಾಚರಣೆ. ಅಂದು ಸಂಘಟನೆ ಇರಲಿಲ್ಲ. ಹಾಗಾಗಿ 1980ರ ದಶಕದಲ್ಲಿ ಸಂಘಟನೆ ಹುಟ್ಟಾಕಿದ್ದು ಧಾರವಾಡ ಜಿಲ್ಲೆ ನವಲಗುಂದ ನರಗುಂದದಿಂದ ಪ್ರಾರಂಭ ಆದಂಥದ್ದು. ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವೆಲ್ಲ ಸಂಘಟಿತರಾಗಬೇಕು. ನಾವೆಲ್ಲ ಸಂಘಟಿತರಾಗಲಿಲ್ಲ ಅಂದರೆ ತುಂಬ ಕಷ್ಟ ಆಗ್ತದೆ. ನಾವು ಸಂಘಟಿತರಾಗಬೇಕು ಅಂತಂದರೆ, ಉದಾಹರಣೆಗೆ ಕಬಡ್ಡಿ ಆಡಬೇಕು. ನಾವು ಕಬಡ್ಡಿ ಆಡಬೇಕು ಅಂದರೆ ಒಂದು ಟೀಮ್ ಇರಬೇಕು. ಖೋ ಖೋ ಆಡೋಕ್ಕೂ ಒಂದು ಟೀಮ್ ಇರಬೇಕು. ಕ್ರಿಕೆಟ್ ಆಡೋಕ್ಕೂ ಒಂದು ಟೀಮ್ ಇರಬೇಕು. ಹಂಗೆ ಹೋರಾಟ ಮಾಡೋಕ್ಕೂ ಒಂದು ಟೀಮ್ ಇರಬೇಕು. ನಾವೆಲ್ಲ ರೈತರು ಟೀಮ್ ಕಟ್ಟಿದ್ರೆ ಮಾತ್ರ ಸಾಧ್ಯ. ಟೀಮ್ ಕಟ್ಟಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಮಂಡ್ಯ ಜಿಲ್ಲೆಯಲ್ಲಿ 1850 ಹಳ್ಳಿ ಬರ್ತದೆ. ಒಂದೂರಿಗೆ ಒಬ್ಬೊಬ್ಬ ಅಂದರೆ 1852 ಜನ ಆಯ್ತೀವಿ ಒಂದು ಟೀಮು. ಅದನ್ನು ನೋಡಿದ್ರೆ ಇಡೀ ಸರ್ಕಾರನೇ ಬೆಚ್ಚದೆ. ನಾವೇನಾದ್ರು ಟೀಮ್ ಕಟ್ಟಿ ಹೋರಾಟ ಮಾಡಲಿಲ್ಲ ಅಂದರೆ ಸರ್ಕಾರ ಬೆಚ್ಚಲ್ಲ. ನಾವು ಯಾಕೆ ಸರ್ಕಾರ ಬೆಚ್ಚಿಸೋ ರೀತಿ ನಾವು ಟೀಮ್ ಕಟ್ಟಬೇಕು ಅಂದರೆ, ನಾವು ಯಾರು ಸೋಂಬೇರಿಗಳೇನಲ್ಲ. ನಾವೆಲ್ಲ ಬೆಳಿಗ್ಗೆ ಎದ್ದು ದುಡಿಯೋರು. ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀವಿ. 5 ಗಂಟೆ ಎದ್ದು ಎಲ್ಲ ಹಾಲು ಕರೆದು ಹಾಕ್ಬಿಟ್ಟು ಆಮೇಲೆ 6 ಗಂಟೆ ಆದಮೇಲೆ ಹೊಲ್ಕೋತೀವಿ. ಮತ್ತೆ 6 ಗಂಟೆಯಿಂದ ಬಂದಮೇಲೆ ಸಂಜೆ ಆದಮೇಲೆ ದನಿಗೆ ಹುಲ್ಲು ಮೇವು ನೀರು ಕುಡಿಸಿ ದನ ಮೈಯೆಲ್ಲ ಒರೆಸಿ ಮರಿ ಕಳೆದ್ರೆ 10 ಗಂಟೆ. ಅಂದರೆ ನಮಗೆ ದುಡಿಮೆ ಎಷ್ಟಿದೆ? 17 ಗಂಟೆ ಟೈಮ್ ನಮ್ಮ ಕೆಲಸ ಇರೋದು. 24 ಗಂಟೆಯಲ್ಲಿ 16ರಿಂದ 17 ಗಂಟೆ ದುಡಿಮೆ ಮಾಡ್ತೀವಿ. ನಾವು ಇಷ್ಟೆಲ್ಲ ದುಡಿಮೆ ಮಾಡೋದು ನಮ್ಮ ಜೋಗಳಿಗೆ ಕಾಸಿಲ್ಲ. ಬರೀ ಒಂದು ದಿನಕ್ಕೆ 8 ಗಂಟೆ ಟೈಮ್ ಕೆಲಸ ಮಾಡೋ ಜೋಬಲ್ಲಿ ದಿನ ದುಡ್ಡದೆ, ದಿನ ಓಡಾಡ್ತಾನೆ. ಯಾಕೆ ನಮ್ಮ ಹತ್ರ ದುಡ್ಡಿಲ್ಲ? ನಾವು 17 ಗಂಟೆ ದುಡಿಯಲ್ವಾ? ಅವ್ನು ಬರೀ 8 ಗಂಟೆ ದುಡಿಯೋಂಥ ದುಡ್ಡಿದೆ. ಯಾಕೆಂದರೆ ನಮ್ಮ ಟೀಮ್ ಇಲ್ಲ, ಅದನ್ನು ಕೇಳೋ ಶಕ್ತಿ ಇಲ್ಲ. ಆ ಶಕ್ತಿನ ನಂಜುಂಡ ಸ್ವಾಮಿಯವರು ಕೊಟ್ಟರು. ನೀವೆಲ್ಲ ಒಂದಾಗಿ ಆ ಒಂದು ಹೋರಾಟಕ್ಕೆ ನೀವು ನಿಂತರೆ ಮಾತ್ರ ನಿಮಗೆ ಜಯ. ಇಲ್ಲಾರೆ ಕಾರಣ ಇಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ ಅಂತೇಳಿ. ಆ ಕಾರಣ ನಾವೆಲ್ಲ ಒಂದಾಗಬೇಕು. ಬೆಳಗ್ಗೆ ಹೇಳ್ತೀವಿ, 8 ಗಂಟೆ ಒಳಗಡೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ, ಮೊಸರು ಎಲ್ಲನೂ ಪಟ್ಟಣ ಪ್ರದೇಶಕ್ಕೆ ಕಳಿಸ್ತೀವಿ. ಮಾಂಸ ಎಲ್ಲನೂ ಎಷ್ಟು ಗಂಟೆ? 11 ಗಂಟೆ ಒಳಗೆ ನಾವು ಇದೆಲ್ಲನೂ ಕಳಿಸಾದ್ಮೇಲೆ 11 ಗಂಟೆ ಆದಮೇಲೆ ಅವ್ರೇನು ಕಳಿಸೋರು? ಗುಟ್ಕ, ಹನ್ಸು, ಪಾನ್ ಪರಾಕು, ವಿಸ್ಕಿ, ಬ್ರಾಂದಿ ಇವೆಲ್ಲನೂ ನಮ್ಮೂರಿಗೆ ಕಳಿಸ್ತಾರೆ. ಆ ಕಳಿಸ್ಬೇಕಾದ್ರೆ ಷರತ್ತು ಏನಂತ ಷರತ್ತು ಮಾಡಿ ಕಳಿಸ್ತಾರೆ? ನೀವು ಸಾರ್ವಜನಿಕ ಜಾಗದಲ್ಲಿ ಬೀಡಿಯನ್ನು ಸೇದಬಾರ್ದು, ಸಿಗರೇಟನ್ನು ಸೇದಬಾರ್ದು ಅಂತ. ನಾವು ಕಳಿಸ್ತೀವಲ್ಲ ಹಾಲು ಮೊಸರನ್ನ, ಅದನ್ನು ನಾವು ಯಾವಾಗಾರ ಕುಡಿದು ಅಂತ ಕಳಿಸ್ತೀವಿ. ಆದರೆ ಷರತ್ತಿಲ್ಲ. ಅವ್ರು ಕಳಿಸೋ ವಿಷ ಪದಾರ್ಥ ಷರತ್ತದೆ. ಅದನ್ನು ನಾವು ಪ್ರಶ್ನೆ ಮಾಡಬೇಕಂದ್ರೆ ನಾವೆಲ್ಲ ಟೀಮ್ ಇರಬೇಕು. ಈ ಟೀಮ್ ಏನಾರು ಅದೇ ಇದ್ರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿ KM ದೊಡ್ಡಿಲಿ ಭಾಳ ಜೋರಾಗಿ ಟೀಮ್ ಅದೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಇಷ್ಟಪಡ್ತೀನಿ ಅಂದರೆ, ಕಾಡು ಇದ್ರೆ ಎತ್ತೋ ಕಾಡು ಬೆಳಿಬೇಕು ಅಂದರೆ ಏನಿರಬೇಕು? ಹುಲಿ ಇರಬೇಕು, ಚಿರತೆ ಇರಬೇಕು, ಎಲ್ಲ ಇರಬೇಕು. ಚಿರತೆ ಬದುಕಬೇಕು, ಹುಲಿ ಬದುಕಬೇಕು, ಸಿಂಹ ಬದುಕಬೇಕು ಅಂದ್ರೆ ಏನಿರಬೇಕು? ದಟ್ಟವಾದಂಥ ಕಾಡಿರಬೇಕು. ಆ ಹುಲಿ ಅದೇ ಅಂತ ಅಂದಾಗ ಏನಾಯ್ತದೆ? ಈ ದುಷ್ಟ ಶಕ್ತಿಗಳು ಕೊಡ್ಲಿ ತಗೊಂಡು ಹೋಗಲ್ಲ, ಭಯ ಆಗಿ ದೂರ ಹೋಗ್ತದೆ. ಆ ಕಾಡು ಎಮ್ಮರವಾಗಿ ಬೆಳೆದಾಗ ಏನಾಯ್ತದೆ? ಮಳೆ ಬರುತ್ತೆ, ಆಮೇಲೆ ಫಸಲೆಲ್ಲ ಆಯ್ತದೆ, ಎಲ್ಲ ಆಯ್ತದೆ. ಅವೆಲ್ಲ ಫಸಲು ಆಗಬೇಕು. ಆ ಕಾಡು ಬೆಳಿಬೇಕು ಅಂದರೆ ಅಲ್ಲಿ ಹುಲಿ ಸಿಂಹಗಳು ಇರಬೇಕು. ಅಂಥ ಹುಲಿ ಸಿಂಹಗಳು ಅವೇ ಮದ್ದೂರು ತಾಲೂಕಿನಲ್ಲಿ ಹಸುರಕವನ್ನ ಹುಲಿ ಸಿಂಹಗಳು ಈ KM ದೊಡ್ಡಿಲಿ. ಈ KM ದೊಡ್ಡಿಲಿ ಇರ್ತಕ್ಕಂಥ ಈ ಹುಲಿಗಳಿಂದ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇರ್ತಕ್ಕಂಥದ್ದು. ಈ KM ದೊಡ್ಡಿ ಸರ್ಕಲ್ ನಂತರ ಮದ್ದೂರು ತಾಲೂಕಿನ ಎಲ್ಲ ಸರ್ಕಲ್ಲೂ ದಟ್ಟವಾದ ಕಾಡನ್ನು ಬೆಳೆಸಿ, ದಟ್ಟವಾದಂಗೆ ನಾವು ಅಲ್ಲೆಲ್ಲ ಪರಿಸರವನ್ನು ಉಳಿಸ್ತಾ ನಿಮಗೆ ಈ ಪ್ರದೇಶವನ್ನು ನೋಡ್ಕೊಂಡು ಬೆಳೆದ್ರೆ, ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ 31 ಜಿಲ್ಲೆನಲ್ಲಿ ಈ ರೀತಿ ಬೆಳೆದ್ರೆ ನಾವೊಂದು ಒಳ್ಳೆಯ ಹೋರಾಟವನ್ನು ಕೊಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾವುದೇ ಒಂದು ಚಳುವಳಿ ಮಾಡಲಿ, KM ದೊಡ್ಡಿಯಿಂದ ಕನಿಷ್ಠ 100 ಜನ ಬರ್ತಾರೆ ಅಂತಾದರೆ ಅಲ್ಲಿರ್ತಕ್ಕಂಥ ಆ ಶಕ್ತಿ, ಆ ಒಂದು ಒಗ್ಗಟ್ಟು ಅದು ನಮ್ಮ ಮದ್ದೂರು ತಾಲೂಕಿನಲ್ಲಿ ಎಲ್ಲ ಸರ್ಕಲ್ನಲ್ಲಿ ಬೆಳೀಲಿ. ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಚಂದ್ರಣ್ಣವರು ಸೂರ್ಯನಾಗಿದ್ದಾರೆ. ಅವರು ಎಲ್ರಿಗೂ ಬೆಳಕು ಕೊಡ್ತಾರೆ. ಇನ್ನೊಬ್ಬರು ಚಂದ್ರಣ್ಣವರು ಚಂದ್ರನಾಗಿ ಅವರು ಎಲ್ರಿಗೂ ರಕ್ಷಣೆ ನೀಡ್ತಾರೆ. ಈ ಸೂರ್ಯ ಚಂದ್ರರ ನಡುವೆ ನಾವೆಲ್ಲ ನಕ್ಷತ್ರರಾಗಿರೋಣ. ನಾವು ಸುಧಾ ಅವ್ರ ಜೊತೆಯಲ್ಲಿ ಸೇರ್ಕೊಳ್ಳೋಣ. ಇವರ ಸಮ್ಮುಖದಲ್ಲಿ ಮತ್ತೆ KM ದೊಡ್ಡಿಯವರ ಒಂದು ಸಂಘಟನೆ ರೀತಿ ನಾವೆಲ್ಲ ಬೆಳೆಯೋಣ.
ನೀವೆಲ್ಲ ಹಳ್ಳಿಗೆ ಹೋಗಿ ನೀವೆಲ್ಲ ಟೀಮ್ ಕಟ್ಟಿದ್ರೆ ಮಾತ್ರ ನಾವೆಲ್ಲ ಬದುಕೋಕ್ ಸಾಧ್ಯ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.